ಹಾಯ್ ಎಲ್ಲ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿಬಲೇಟ್ ಚಾನಲ್ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ ಇವತ್ತು ತುಲಾ ರಾಶಿಯವರಿಗೆ ಆಗಸ್ಟ್ ತಿಂಗಳು ಏನು ಬರೋದ್ರಲ್ಲಿ ಇದೆ ಅಂತ ನೋಡುವ. ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡುವ ತುಲಾ ರಾಶಿಯವರಿಗೆ. ವರುಣರ ಆಶೀರ್ವಾದ ಇದೆ ಇಲ್ಲಿ. ಆದಷ್ಟು ಎಲ್ಲರೂ ರೈತರು ಕೂಡ ಇರ್ಬೋದು ಅಥವಾ ಜಮೀನಲ್ಲಿ ಇರ್ಬೋದು, ಮತ್ತು ಫಾರ್ಮರ್ಸ್ ಕೂಡ ಇರ್ಬೋದು. ಎಜುಕೇಷನ್ ಮಾಡಿ ಹಳ್ಳಿನಲ್ಲಿ ಬಂದು ಸೆಟಲ್ ಆಗಿ ಒಂದು ಫಾರ್ಮರ್ ಮಾಡೋ ಅಂಥ ಅವರು ಕೂಡ ತುಲಾ ರಾಶಿನಲ್ಲಿ ಈ ರೀಡಿಂಗ್ ನೋಡ್ತಿರೋ ಅಂಥವ್ರು ಇರ್ಬೋದು. ಕೆಲವೊಂದು ಮಳೆಯಿಂದ ಹಾಳಾಗುವಂಥದ್ದು ಕೂಡ ಇಲ್ಲಿ ಇದೆ, ಮತ್ತು ಕೆಲವೊಂದು ಕಡೆ ಮಳೆ ಇಲ್ಲದಲ್ಲೇ ಬರಡಾಗುವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಯಾರೆಲ್ಲ ಏನು ಒಂದು ಬೆಳೆನ ಬೆಳೆದಿದ್ದೀರಾ ಆ ಬೆಳೆ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗುವಂಥದ್ದು ಕೂಡ ಇಲ್ಲಿ ಇದೆ. ಮತ್ತು ಆದಷ್ಟು ನೀರನ್ನು ಅವಾಯ್ಡ್ ಆಗಿ ಖರ್ಚು ಮಾಡಿ ಅನ್ನೋದು ಕೂಡ ಇಲ್ಲಿ ಮೆಸೇಜ್ ಇದೆ. ನೀರನ್ನು ಆದಷ್ಟು ನೋಡಿಕೊಂಡು ಖರ್ಚು ಮಾಡಿ ಅಂತ ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ. ಮತ್ತು ಯಾರೆಲ್ಲ ಮೀನು ಹಿಡಿಯೋವಂಥವ್ರು ಇದ್ದೀರಾ ಅವ್ರಿಗೆಲ್ಲ ಒಂದು ಸಕ್ಸಸ್ ಅನ್ನೋದು ಕಾಣುತ್ತೆ. ಇಷ್ಟು ವರ್ಷ ಇಷ್ಟು ದಿನ ಕಾಣದೇ ಇರೋಂಥ ಸಿಗದೇ ಇರೋಂಥ ಮೀನು ಸಿಗೋವಂಥ ಚಾನ್ಸಸ್ ಕೂಡ ನಿಮಗೆ ಇಲ್ಲಿ ಇದೆ. ಮತ್ತು ಯಾರಾದರೂ ಏನಾದರೂ ಅಂದ್ಕೊಂಡಿದ್ರೆ ನಿಮ್ಮ ವಿಶ್ ಕೂಡ ಫಿಲ್ ಆಗುತ್ತೆ ಅಂತ ಕೂಡ ಇಲ್ಲಿ ಬರ್ತಾ ಇದೆ. ಪ್ರೀತಿ ಬರ್ತಾ ಇದೆ ಆಗಸ್ಟ್ ತಿಂಗಳಿನಲ್ಲಿ ನಿಮಗೆ. ಓಕೆ, ಆಗಸ್ಟ್ ತಿಂಗಳಿನಲ್ಲಿ ಪ್ರೀತಿ ಅನ್ನೋದು ಬರ್ತಾ ಇದೆ. ನೋಡಿ, ಆಗಸ್ಟ್ ತಿಂಗಳಿನಲ್ಲಿ ನಿಮಗೆ ಪ್ರೀತಿ ಅನ್ನೋದು ಬರ್ತಾ ಇದೆ. ಒಂದು ನಿಮ್ಮ ವಿಶ್ ಫುಲ್ಫಿಲ್ ಆಗೋದ್ರಲ್ಲಿ ಇದೆ. ಮದುವೆ ಆಗದೇ ಇರೋಂಥವ್ರು, ತುಲಾ ರಾಶಿನಲ್ಲಿರೋಂಥವ್ರು, ಮದುವೆ ಆಗದೇ ಇರೋಂಥವ್ರು, ನೀವು ಒಂದು ಒಳ್ಳೆ ಸೋಲ್ಮೇಟ್ ಸಿಗೋವಂಥದ್ದು ಕೂಡ ಇಲ್ಲಿದೆ. ಸೋಲ್ಮೇಟ್ ಮತ್ತು ಟ್ವಿನ್ ಫ್ಲೇಮ್ ಏನಾದರೆ ನಿಮ್ಮನ್ನು ತುಂಬ ಪ್ರೀತಿ ಮಾಡೋವಂಥ ಪ್ರೀತಿ ಪಾತ್ರರು ನಿಮಗೆ ಸಿಗುವಂಥದ್ದು ಕೂಡ ಇಲ್ಲಿ ಇದೆ. ಏನೋ ಒಂದು ಅಂದ್ಕೊಂಡಿದ್ದೀರಾ ನಿಮ್ಮ ಇದರಲ್ಲಿ, ಪ್ರೀತಿ ಬಗ್ಗೆ ಇರ್ಬೋದು ಅಥವಾ ಯಾವುದೋ ಒಂದು ಜವಾಬ್ದಾರಿ ಬಗ್ಗೆ ಇರ್ಬೋದು. ನಿಮ್ಮ ಲೈಫಲ್ಲಿ ತುಂಬ ಚೇಂಜಸ್, ಸಡನ್ನಾಗಿ ಒಂದು ಬಿಗ್ ಚೇಂಜಸ್ ಅನ್ನೋದು ಕೂಡ ಇಲ್ಲಿ ಬರುತ್ತೆ. ಆಗಸ್ಟ್ ತಿಂಗಳಿನಲ್ಲಿ ಒಂದು ಬಿಗ್ ಚೇಂಜಸ್ ಅನ್ನೋದು ಕೂಡ ಬರುತ್ತೆ. ಆದರೆ ತಾಳ್ಮೆಯಿಂದ ಇರಿ. ನೀವೇನಾದರೂ ಒಂದು ನಿರ್ಧಾರ ಮಾಡಿದ್ದೀರಾ ಅದನ್ನು ಆ ನಿರ್ಧಾರದ ಮೇಲೆ ದೃಢ ನಿರ್ಧಾರನ ತಗೊಳ್ಳಿ. ಮತ್ತೆ ಆ ನಿರ್ಧಾರನ ಬದಲಾಯಿಸೋವಂಥದ್ದನ್ನು ಮಾಡೋದಕ್ಕೆ ಹೋಗ್ಬಿಡಿ. ಪೇಷನ್ಸಿಂದ ಒಂದು ತಾಳ್ಮೆಯಿಂದ ನೀವು ಕಾದಿದ್ದೇ ಆದರೆ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲೇ ಒಂದು ಚೇಂಜಸ್ ಅನ್ನೋದು ನಿಮಗೆ ಬರುತ್ತೆ. ಅಂದರೆ ಟ್ರಾನ್ಸ್ಫಾರ್ಮೇಷನ್ ಕೂಡ ಇದೆ ಆಗಸ್ಟ್ ತಿಂಗಳಿನಲ್ಲಿ. ನನ್ನ ಇಷ್ಟೇ ಆಗೋಯ್ತು, ನನ್ನ ಇನ್ನೇನು ಇಲ್ಲ, ನಾನು ಅಂದ್ಕೊಳ್ಳೋದು ಏನೂ ಆಗೋದಿಲ್ಲ ಅಂತ ಕೂಡ ಯಾರಾದರೂ ಯೋಚನೆ ಮಾಡ್ತಾಯಿದ್ರೆ ಆ ಥರ ಏನೂ ಇಲ್ಲ. ಮುಂದೆ ಆಗಸ್ಟ್ ತಿಂಗಳಿನಲ್ಲಿ ನಿಮಗೆ ತುಂಬ ಚೆನ್ನಾಗಿ ಒಳ್ಳೆಯ ರೀತಿಯ ಒಂದು ಬದಲಾವಣೆ ಅನ್ನೋದು ನಿಮಗೆ ಖಂಡಿತ ಸಿಗುತ್ತೆ. ಹಣಕಾಸಿನ ವ್ಯವಸ್ಥೆ ಕೂಡ ಚೆನ್ನಾಗಿ ಆಗುತ್ತೆ. ಆದರೆ ಸ್ವಲ್ಪ ಅದ್ರ ಬಗ್ಗೆ ಗಮನನ ವಹಿಸಬೇಕಾಗುತ್ತೆ. ಗಮನನ ವಹಿಸಿ ತಾಳ್ಮೆಯಿಂದ ನೀವು ಒಂದು ಪೇಷನ್ಸ್ ಅನ್ನೋದನ್ನು ಇಟ್ಕೊಂಡು ನೀವು ಇದ್ದಿದ್ದೇ ಆದರೆ ತುಂಬ ಚೆನ್ನಾಗಿ ಆಗುತ್ತೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಆ ಎಕ್ಸ್ಪೆಕ್ಟೇಷನ್ಗಿಂತ ಇನ್ನೂ ಚೆನ್ನಾಗಿ ಆಗುತ್ತೆ. ಇಂಪ್ರೂವಿಂಗ್ ಅನ್ನೋದು ಕೂಡ ಆಗುತ್ತೆ. ಏನಾದರೂ ಇಲ್ಲಿ ಜಾಸ್ತಿ ನಿಮ್ಮ ಪ್ರೀತಿ ಬಗ್ಗೆನೇ ಕೇಳಿ. ಯಾರು ತುಂಬ ಇಲ್ಲಿ ತುಲಾ ರಾಶಿಯವರು ಸಿಂಗಲ್ಸೇ ಕೂಡ ಇರ್ಬೋದು, ಸಿಂಗಲ್ಸೇ ನೋಡ್ತಿರೋ ಅಂಥವ್ರು ಇರ್ಬೋದು. ನನಗೆ ಒಳ್ಳೆ ಪ್ರೀತಿ ಪಾತ್ರರು ಸಿಗ್ತಾರಾ ಅಂತ ಕೂಡ ಇಲ್ಲಿ ಅವ್ರ ಪ್ರಶ್ನೆ ಕೂಡ ಆಗಿದೆ, ನಿಮ್ಮ ಪ್ರಶ್ನೆ ಕೂಡ ಇಲ್ಲಿ ಆಗಿದೆ. ಖಂಡಿತ ನಿಮಗೆ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಎನರ್ಜಿನಲ್ಲಿ ಇರೋಂಥವ್ರು, ನಿಮ್ಮನ್ನ ತುಂಬ ಪ್ರೀತಿ ಮಾಡೋ ಅಂಥವ್ರು ನಿಮಗೆ ಖಂಡಿತ ಸಿಗ್ತಾರೆ. ಒಳ್ಳೆ ಪಾರ್ಟ್ನರ್ ಅನ್ನೋರು ಸಿಗ್ತಾರೆ. ಆದರೆ ನೀವು ನಿಮ್ಮ ಜೀವನದಲ್ಲಿ ಒಂದು ಹ್ಯಾಂಬಿನೇಷನ್ ಅನ್ನೋದನ್ನು ಇಟ್ಕೋಬೇಕು. ಒಂದು ಆಸೆ ಕನಸು ಅನ್ನೋದನ್ನು ಒಂದು ದೃಢ ನಿರ್ಧಾರದಲ್ಲಿ ನೀವು ಇಟ್ಕೊಂಡು ನೀವು ಮುಂದುವರಿಬೇಕು. ಯಾವುದೇ ಕೇರ್ಲೆಸ್ ಅನ್ನೋದು ತುಂಬ ಜನ ಇಲ್ಲಿ ಕೇರ್ಲೆಸ್ ಅನ್ನೋದು ಇದೆ. ಆ ಕೇರ್ಲೆಸ್ಸನ್ನು ನೀವು ಬಿಡಬೇಕಾಗುತ್ತೆ. ಆ ಕೇರ್ಲೆಸ್ ಅನ್ನೋದನ್ನು ಬಿಟ್ಟು ಮುಂದುವರೆದಿದೆ ಆದರೆ ಮಾತ್ರ ಆಗಸ್ಟ್ ತಿಂಗಳಿನಲ್ಲಿ ನಿಮಗೆ ತುಂಬ ಬದಲಾವಣೆ, ಚೇಂಜಸ್ ಅನ್ನೋದು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ.
ನ್ಯೂ ಬರ್ತ್ ಪಾಪು ಬರೋದರಲ್ಲಿ ಇದೆ, ಕೆಲವರಿಗೆ ಇಲ್ಲಿ ಪಾಪು ಬರೋ ಅಂಥದ್ದು ಕೂಡ ಇಲ್ಲಿ ಇದೆ, ಚೇಂಜಸ್ ಕೂಡ ಇದೆ. ಕೆಲವೊಂದು ಪರಿಸ್ಥಿತಿ ಎಂಡ್ ಆಗೋದ್ರಲ್ಲೂ ಕೂಡ ಇದೆ. ಯಾರೆಲ್ಲ ನನಗೆ ಈ ಪರಿಸ್ಥಿತಿ ಬೇಡ, ಯಾವಾಗ ನನಗೆ ಕೊನೆ ಆಗುತ್ತೆ ಅಂತ ಕೆಲವ್ರ ಪ್ರಶ್ನೆ ಏನಾದರೂ ಇದ್ದರೆ ಅಂಥ ಪರಿಸ್ಥಿತಿ ಒಂದು ಎಂಡಿಂಗಲ್ಲಿ ಇದೆ, ಒಂದು ಎಂಡಾಗಿ ಒಂದು ಸ್ಟಾರ್ಟ್ ಆಗ್ತಿದೆ, ಒಂದು ಮುಗಿಯೋದ್ರಲ್ಲಿದೆ, ಒಂದು ಸ್ಟಾರ್ಟ್ ಆಗೋದ್ರಲ್ಲಿ ಕೂಡ ಇಲ್ಲಿ ಇದೆ. ನೀವು ಏನು ಕೊಡ್ತೀರಾ ಅದೇ ನಿಮಗೆ ಸಿಗುತ್ತೆ. ಆದರೆ ನೀವು ಕೊಟ್ಟಷ್ಟು ಅದು ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ನೀವು ಕೊಟ್ಟಿದ್ದು ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋದು ಕೂಡ ಇಲ್ಲಿದೆ. ಕೆಲವ್ರ ಹತ್ರ ನೀವು ಕಾಂಪ್ರಮೈಸ್ ಕೂಡ ಆಗಬೇಕಾಗುತ್ತೆ. ಆಗಲೇ ಇಲ್ದಂಗೆ ನಾನು ಕೊಟ್ಟಷ್ಟು ನನಗೆ ಸಿಗ್ತಾಯಿಲ್ಲ ಅಂತ ಕೂಡ ನೀವು ಯಾರಾದರೂ ಯೋಚನೆ ಮಾಡ್ತಾಯಿದ್ರೆ ಅಂಥ ಸಿಚುವೇಷನಲ್ಲಿ ಇರೋ ಅಂಥವ್ರು ಕಾಂಪ್ರಮೈಸ್ ಕೂಡ ಆಗಬೇಕಾಗತ್ತೆ. ಸೆಲೆಬ್ರೇಷನ್ ಬರ್ತಾಯಿದೆ, ಗಿಫ್ಟ್ ಬರ್ತಾಯಿದೆ, ಪ್ರೀತಿ ಬರ್ತಾಯಿದೆ ಆಗಸ್ಟ್ ತಿಂಗಳಿನಲ್ಲಿ. ನಿಮಗೆ ಏನು ಹೇಳಬೇಕು, ಪ್ರೀತಿ ಬರ್ತಾಯಿದೆ, ಸೆಲೆಬ್ರೇಷನ್ ಬರ್ತಾಯಿದೆ, ಗಿಫ್ಟ್ ಬರ್ತಾಯಿದೆ. ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಪಾಸಿಟಿವ್ ಆಗಿ ಯೋಚನೆನ ಮಾಡಿ. ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಮಾತ್ರ ನೀವೇನೇ ಅಂದ್ಕೊಂಡಿದ್ದು ಕೂಡ ಎಲ್ಲನೂ ಆಗುತ್ತೆ. ಬ್ಯಾಲೆನ್ಸಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಅದು ದಯವಿಟ್ಟು ನಿಮ್ಮ ಜೀವನದಲ್ಲಿ ಯಾವುದಕ್ಕೆ ವ್ಯಾಲ್ಯೂನ ಕೊಡಬೇಕು, ಯಾವುದಕ್ಕೆ ವ್ಯಾಲ್ಯೂನ ಕೊಡಬಾರ್ದು ಅಂತ ಅದನ್ನು ಯೋಚನೆ ಮಾಡಿ ನೀವು ವ್ಯಾಲ್ಯೂನ ಕೊಡಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಯಾವ ರೀತಿ ಹೇಳೋದು ಗೊತ್ತಿಲ್ಲ, ನಿಮ್ಮ ಜೀವನದಲ್ಲಿ ನೀವು ಮುಳುಗೋಗೋಂಥ ಪರಿಸ್ಥಿತಿ ಕೂಡ ಇಲ್ಲಿ ಬರ್ಬೋದು. ನೀವು ನಿಮ್ಮ ಜೀವನದಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಅನ್ನೋದನ್ನು ವ್ಯಾಲ್ಯೂ ಅನ್ನೋದನ್ನು ಕೊಡಬೇಕು. ಅದಕ್ಕೆ ಮಾತ್ರ ನೀವು ವ್ಯಾಲ್ಯೂನ ಕೊಟ್ಟಾಗ ಮಾತ್ರ ನಿಮ್ಮ ಲೈಫು ನೀವು ಅಂದ್ಕೊಂಡಾಗೆ ತುಂಬ ಚೆನ್ನಾಗಿ ಹೋಗುತ್ತೆ. ಗಿಫ್ಟ್ ಬರ್ತಾಯಿದೆ, ಕಾಂಪ್ರಮೈಸ್ ಆದರೆ ಎಲ್ಲ ರೀತಿಯೂ ಚೆನ್ನಾಗಿದೆ. ಎಲ್ಲದರಲ್ಲೂ ಕಾಂಪ್ರೋ ಆಗಲೇಬೇಕು. ಕೆಲವೊಂದು ಪರಿಸ್ಥಿತಿನಲ್ಲಿ ಹಣಕಾಸಿನ ವ್ಯವಹಾರದಲ್ಲೂ ಕೂಡ ಕಾಂಪ್ರೋ ಆಗಬೇಕಾಗುತ್ತೆ, ಪ್ರೀತಿನಲ್ಲೂ ಕಾಂಪ್ರೋ ಆಗಬೇಕಾಗುತ್ತೆ, ಕೆರಿಯರಲ್ಲೂ ಕಾಂಪ್ರೋ ಆಗಬೇಕಾಗುತ್ತೆ. ಆಗಲೇ ಹೇಳಿದಾಗೆ ಒಂದು ತಾಳ್ಮೆ ಅನ್ನೋದನ್ನು ಇಟ್ಕೊಂಡು, ಒಂದು ನಂಬಿಕೆ ಅನ್ನೋದನ್ನು ಇಟ್ಕೊಂಡು ದೃಢ ನಿರ್ಧಾರನ ನೀವು ಮಾಡಿ ಮುಂದುವರೆದಿದ್ದೇ ಆದರೆ ಎಲ್ಲನೂ ಚೆನ್ನಾಗಿ ಆಗುತ್ತೆ. ಸೆಲೆಬ್ರೇಷನ್ ಅನ್ನೋದು ಕೂಡ ಇಲ್ಲಿ ಇದೆ. ಫ್ರೆಂಡ್ಸ್ ಎಲ್ಲ ಹೋಗಬೇಕು ಅಂತ ಕೂಡ ಅಂದ್ಕೊಂಡಿದ್ದೀರಾ, ಎಲ್ಲ ಹೋಗ್ತೀರಾ. ತುಂಬ ಬೇಜಾರಾಗಿದೆ, ಎಲ್ಲಾದರೂ ಹೊರಗೆ ಹೋಗಬೇಕು ಅಂತ ಅಂದ್ಕೊಂಡು ಕೂಡ ಒಂದು ಸೆಲೆಬ್ರೇಷನ್ ಅನ್ನೋದನ್ನು ನೀವು ಮಾಡ್ಬೋದು, ಎಲ್ಲಾದರೂ ಹೊರಗಡೆ ಹೋಗ್ಬೋದು. ಆದರೆ ದಯವಿಟ್ಟು ಪಾಸಿಟಿವ್ ಆಗಿ ಯೋಚನೆನ ಮಾಡಿ. ನೋಡಿ, ಹೊಸ ಪ್ರೀತಿ ಬರ್ತಾಯಿದೆ ನಿಮ್ಮ ಜೀವನದಲ್ಲಿ. ಆಗಲೇ ಹೇಳಿದಾಗೆ ಕೆಲವರು ನನಗೆ ಪ್ರೀತಿ ಸಿಗುತ್ತೋ ಸಿಗಲ್ವೋ ಅಂತ ಕೊರಗೋ ಅಂಥವ್ರು ದಯವಿಟ್ಟು ಯಾರು ಆ ರೀತಿ ಕೊರಗೋದಕ್ಕೆ ಹೋಗಬೇಡಿ. ನಿಮ್ಮ ಲೈಫಲ್ಲಿ ಹೊಸ ಪ್ರೀತಿ ಅನ್ನೋದು ಬರ್ತಾಯಿದೆ. ಖಂಡಿತ ಚೆನ್ನಾಗಿದೆ. ಆಗಸ್ಟ್ ತಿಂಗಳಿನಲ್ಲಿ ತಾಳ್ಮೆಯಿಂದ ಇದ್ದಿದ್ದೆ ಆದರೆ ತುಂಬ ಚೆನ್ನಾಗಿ ಇದೆ. ಪ್ರೀತಿನಲ್ಲೂ ಚೆನ್ನಾಗಿದೆ, ಕೆರಿಯರಲ್ಲೂ ಚೆನ್ನಾಗಿದೆ. ತಾಳ್ಮೆ ಅನ್ನೋದು ಇರಬೇಕು ಅನ್ನೋದಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಓಕೆ, ನೋಡಿ, ಅವರು ನಿಮಗೆ ಮಾತ್ರ ಅನ್ನೋದು ಕೂಡ ಇಲ್ಲಿ ಇದೆ. ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ನಿಮ್ಮ ಜೊತೆ ಅವರು ರೊಮ್ಯಾಂಟಿಕ್ ಆಗಿರೋದಕ್ಕೆ ಕೂಡ ಅವರು ತುಂಬಾ ಇಷ್ಟಪಡ್ತಾರೆ. ನಿಮ್ಮನ್ನು ತುಂಬ ಪ್ರೀತಿ ಮಾಡೋವಂಥ ವ್ಯಕ್ತಿ ಕೂಡ ನಿಮಗೆ ಸಿಗ್ತಾರೆ. ಮತ್ತು ಅವರು ನಂಬಿಕೆ ಅನ್ನೋದಿಡಿ, ನಿಮ್ಮ ಪ್ರೀತಿನಲ್ಲಿ ಒಂದು ನಂಬಿಕೆ ಅನ್ನೋದಾಗ ಇಟ್ಟರೆ ಮಾತ್ರ ಆ ಪ್ರೀತಿ ನಿಮಗೆ ಸಿಗುತ್ತೆ. ನಿಮ್ಮ ಪ್ರೀತಿನಲ್ಲಿ ಯಾವುದೇ ರೀತಿ ಅನುಮಾನ ಅನ್ನೋದು ಬೇಡ. ಅವರು ನಿಮ್ಮನ್ನು ತುಂಬ ಒಂದು ಏಂಜಲ್ಸ್ ರೀತಿಯಲ್ಲಿ, ಹುಡುಗಾಗಿದ್ದರೆ ಹುಡುಗಿನ ಒಂದು ಏಂಜಲ್ಸ್ ರೀತಿಯಲ್ಲಿ ನೋಡ್ತಾರೆ. ಹುಡುಗಿಯಾಗಿದ್ದರೆ ಅವರು ನಿಮ್ಮಲ್ಲೇ ನಿಮ್ಮ ತಂದೆ ತಾಯಿ, ಅವರ ತಂದೆ ತಾಯಿ ಎಲ್ಲ ಪ್ರೀತಿಯನ್ನು ನಿಮ್ಮೊಬ್ಬರಲ್ಲೇ ಕಾಣೋ ಅಂಥವ್ರು ಕೂಡ ನಿಮಗೆ ಸಿಗೋವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಬನ್ನಿ, ಇದಕ್ಕೆ ಏಂಜಲ್ಸ್ ಗೈಡೆನ್ಸ್ ಏನಿದೆ ನೋಡುವ. ತುಲಾ ರಾಶಿಯವ್ರಿಗೆ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ಅದು ನೋಡಿ. ಕೆಲವ್ರಿಗೆ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್,
ವಿತಿನ್ ನಿಯರ್ ಫ್ಯೂಚರ್, ನಾಳೆನೇ ಆಗ್ಬೋದು. ಯಾರಾದರೂ ಏನಾದರೂ ಅಂದ್ಕೊಂಡಿದ್ರೆ ನಿಮ್ಮ ಪ್ರಶ್ನೆಗಳಿಗೆ ಅದು ಈ ನಾಳೆನೇ ಆಗ್ಬೋದು, ಇವತ್ತು ಕೂಡ ಆಗ್ಬೋದು. ಈ ರೀಡಿಂಗ್ ನೋಡಾದ್ಮೇಲೂ ಕೂಡ ನಿಮಗೆ ಒಳ್ಳೆಯದು ಅನ್ನೋದು ಆಗ್ಬೋದು. ಆದರೆ ಕೆಲವರಿಗೆ ಹೆಲ್ಪ್ ತಗೊಳ್ಳಿ, ಸಹಾಯನ ತಗೊಳ್ಳಿ. ನಿಮ್ಮ ಸುತ್ತಮುತ್ತ ಇರೋರ ಹತ್ರ ಆಗಿರ್ಬೋದು, ನಿಮಗೆ ಗೊತ್ತಿರೋ ಅಂಥವ್ರ ಹತ್ರ, ನನಗಿಂಥವ್ರ ಹತ್ರ ಹೆಲ್ಪ್ ತೊಗೋಬೇಕು ಅಂತ ಅನಿಸಿದರೆ ಅಂಥವ್ರ ಹತ್ರ ನೀವು ಹೆಲ್ಪ್ ತಗೊಳ್ಳಿ ಅಂತ ಕೂಡ ಇಲ್ಲಿ ಇದೆ. ಹೆಲ್ಪ್ ತಗೊಳ್ಳಿ ಅನ್ನೋದು ಕೂಡ ಇಲ್ಲಿ ಇದೆ. ಹೆಲ್ಪ್ ತೊಗೋಬೇಕಾಗುತ್ತೆ. ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಬರೀ ನಮ್ಮ ಮನಸ್ಸಿನ ಮಾತನ್ನೇ ತೊಗೊಂಡು ನಾವು ಯಾವುದೇ ನಿರ್ಧಾರನ ತಗೊಳ್ಳೋದಕ್ಕೆ ಆಗೋದಿಲ್ಲ. ಒಬ್ಬರ ಕೈಯಿಂದನೇ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದಾಗ ಕೆಲವು ಸಲ ನಮ್ಮ ಗೊತ್ತಿರೋರ ಹತ್ರ, ನಮ್ಮ ಸುತ್ತಮುತ್ತ ಇರೋರ ಹತ್ರ ನಾವು ಹೆಲ್ಪನ್ನು ತೊಗೋಬೇಕಾಗುತ್ತೆ. ಹಾಗೆ ಹೇಳಿದಾಗೆ ದುಡ್ಡಿನ ಬಗ್ಗೆ ಕೂಡ ಕೆಲವರು ಯೋಚನೆನ ಮಾಡ್ತೀರಾ. ದುಡ್ಡು ಆಗುತ್ತೆ, ಚೆನ್ನಾಗಾಗುತ್ತೆ, ಯಾವುದೇ ರೀತಿ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ ಅನ್ನೋದು ಕೂಡ ಇಲ್ಲಿ ಮೆಸೇಜ್ ಇದೆ. ಆದರೆ ಖರ್ಚು ಮಾಡುವಾಗ ಆದಷ್ಟು ನೋಡಿಕೊಂಡು ಖರ್ಚು ಮಾಡಿ. ಇದೆ ಅಂತ ಹೆಚ್ಚಾಗಿ ಖರ್ಚು ಮಾಡೋದು, ಇಲ್ಲದೇ ಇದ್ದಾಗ ಕೊರಗುವಂಥ ಪರಿಸ್ಥಿತಿಗೆ ಬರೋದು ಬೇಡ. ಮತ್ತು ಕೆಲವರು ನಿಮ್ಮ ಹತ್ರ ದುಡ್ಡುಗೋಸ್ಕರ ಕೂಡ ನಿಮ್ಮ ಹತ್ರ ನಿಮ್ಮ ಫ್ರೆಂಡ್ಶಿಪ್ಪನ್ನು ಅಥವಾ ನಿಮ್ಮ ಪ್ರೀತಿನ ನಾಟಕ ಆಡಿಕೊಂಡು ನಿಮ್ಮ ಜೊತೆಲಿ ಇರೋವಂಥದ್ದು ಕೂಡ ಇಲ್ಲಿ ಇದೆ. ನನಗಾಗಿ ಎಲ್ಲವನ್ನು ತೊರೆದು ಬಂದೆ ನೀನು, ನಿನಗಾಗಿ ಯಾರನ್ನು ತೊರೆಯಲಾಗದೆ ಕಡೆಗೆ ನಿನ್ನನ್ನೇ ತೊರೆಯಲು ಮುಂದಾದೆ ನಾನು. ಸ್ವಾರ್ಥಿ. ಜೀವನದಲ್ಲಿ ಹೊಸಬರು ಎಷ್ಟೇ ಬಂದರೂ ಹಳೆಯ ನೆನಪುಗಳು ಇಂದಿಗೂ ನಮ್ಮ ನೆನಪಿನಲ್ಲಿ ಇರುತ್ತವೆ. ಅವೇ ನಮ್ಮನ್ನು ನೆನಪಿಸುತ್ತವೆ. ಅವೇ ಮತ್ತೆ ಎಲ್ಲರನ್ನು ಮರೆಯದಿರು ಎಂದು ಹೇಳುತ್ತವೆ. ನೋಡಿ ಎಷ್ಟು ಚೆನ್ನಾಗಿದೆ. ನಿಮ್ಮ ಪಾರ್ಟ್ನರ್, ಯಾರೆಲ್ಲ ತುಲಾರಾಶಿಯವರು ಇದ್ದೀರಾ, ನಿಮ್ಮ ಪಾರ್ಟ್ನರು ನಿಮಗೆ ಈ ಮೆಸೇಜ್ನ ಹೇಳ್ತಾ ಇರೋದು. ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾರೆ. ನೀವು ಅವ್ರಿಗೆ ಆಗಿ ಏನೇನೆಲ್ಲ ಮಾಡಿದ್ರಿ, ಅವರು ನಿಮಗೆ ಅದಕ್ಕೆ ಏನು ಉತ್ತರನ ಕೊಟ್ಟರು, ಅದಕ್ಕೆ ಪ್ರತ್ಯುತ್ತರ ಏನು ಸಿಕ್ತು ಅನ್ನೋದ್ರ ಬಗ್ಗೆ ಅವ್ರಿಗೆ ರಿಯಲೈಸ್ ಆಗಿ ಅವರು ನಿಮ್ಮನ್ನು ತುಂಬ ನೆನೆಸ್ಕೊಂಡು ತುಂಬ ಫೀಲ್ ಮಾಡ್ಕೊಳ್ಳೋವಂಥದ್ದು ಇಲ್ಲಿ ಇದೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಆಶೀರ್ವಾದ ಇದೆ. ಕೆಲಸವನ್ನು ನಂಬಿದವರಿಗೆ, ತನ್ನ ಕರ್ತವ್ಯವನ್ನು ನಂಬಿದವರಿಗೆ ಎಂದೂ ಮೋಸವಾಗುವುದಿಲ್ಲ. ನಿಧಾನವಾದರೂ ಸರಿ ಫಲ ಎಂಬುದು ಸಿಕ್ಕೇ ಸಿಗುತ್ತದೆ. ನಂಬಿಕೆ ತಾಳ್ಮೆಯಿಂದ ಹೊಂದಿದ್ದರೆ ಅಷ್ಟೇ. ಕಾಯುವಿಕೆಗೆ ನನ್ನಿಂದ ಎಂದು ಮೋಸವಾಗುವ ಊಹೆಗೂ ಮೀರಿದ ಪ್ರತಿಫಲ ನಿನಗೆ ಕೊಡುತ್ತೇನೆ. ನೋಡಿ, ದೇವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಆಶೀರ್ವಾದ ಇಲ್ಲಿದೆ. ಅವರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂತ ಅಂದರೆ, ನಿನ್ನ ಕೆಲಸ ಕರ್ತವ್ಯದ ಕಡೆ ಮಾತ್ರ ನೀನು ಗಮನನ ಕೊಡು, ಏನೇ ಇದ್ದರೂ ಎಲ್ಲದಕ್ಕೂ ನಾನು ನಿಮಗೆ ಒಳ್ಳೆಯ ಫಲನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಬನ್ನಿ ಚಾನ್ಸ್ ನೋಡುವ. ನೋಡಿ, ಹಾಗೆ ಹೇಳಿದೆ, ನಿಮ್ಮ ಕೆಲಸದಲ್ಲಿ ಗ್ರೋತ್ ಅನ್ನೋದು ಕೂಡ ಖಂಡಿತ ಸಿಕ್ಕೇ ಸಿಗುತ್ತೆ. ಏಂಜಲ್ಸ್ ಆಶೀರ್ವಾದ ಕೂಡ ಇಲ್ಲಿ ಇದೆ. ದುಡ್ಡಿಗಾಗಿ ನಿಮ್ಮ ಹತ್ರ ಮೋಸ ಮಾಡೋಂಥವ್ರು ತುಂಬ ಜನ ಇದ್ದಾರೆ. ನಿಮ್ಮ ವಿಷ್ ಎಲ್ಲ ಫುಲ್ಫಿಲ್ ಆಗೋದು ಕೂಡ ಇಲ್ಲಿ ಇದೆ. ನಿಮ್ಮ ವಿಷ್ ಎಲ್ಲ ಫುಲ್ಫಿಲ್ ಆಗುತ್ತೆ. ಲವ್ವರ್ಸ್ ಯಾರಾದರೂ ದೂರ ಆಗಿದ್ದರೆ ನಿಮ್ಮ ಪ್ರೀತಿ ಕೂಡ ನಿಮ್ಮನ್ನು ಮತ್ತೆ ಬಂದು ಸೇರುತ್ತೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಹತ್ರ ಬಂದು ರಿಯೂನಿಯನ್ ಕೂಡ ಇಲ್ಲಿ ಇದೆ ಅಂತ ಕೂಡ ಇದೆ. ಲಕ್ಷ್ಮಿ ಆಶೀರ್ವಾದ ಕೂಡ ಇದೆ. ದೃಷ್ಟಿಯಾಗಿರುವಂಥದ್ದು ಕೂಡ ಇಲ್ಲಿ ಇದೆ. ಆದಷ್ಟು ದೃಷ್ಟಿನ ತಗೋಬೇಕಾಗುತ್ತೆ. ಮತ್ತು ನಿಮ್ಮ ಮನೆಗೆ ದೃಷ್ಟಿಯ ಗೊಂಬೆಯನ್ನು ತಂದು ಹಾಕಿ ಅನ್ನೋದು ಕೂಡ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಯಾರಾದರೂ ಕೀನ ಕಳ್ಕೊಂಡಿದ್ರೆ ಹುಡುಕಿ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋದು ಕೂಡ ಇಲ್ಲಿ ಮೆಸೇಜ್ ಇದೆ. ನಿಮ್ಮ ವಿಷ್ ಏನಿದೆ, ನಿಮ್ಮ ಆಸೆ ಕನಸು ಎಲ್ಲದಕ್ಕೂ ಒಂದು ಫುಲ್ಫಿಲ್ ಅನ್ನೋದು ಖಂಡಿತ ಇದೆ. ನಿಮ್ಮ ವಿಷಯ ಎಲ್ಲ ಆಗೋವಂಥದ್ದು ಇಲ್ಲಿ ಇದೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತೊಗೊಳ್ಳಿ. ಓನ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.